ಎಕ್ಸಾಂಪಲ್ ನೀವು ಇಲ್ಲಿ ರೆಂಟ್ ಮಾಡ್ತೀನಿ ಅಂದ್ರೆ ಸಿಂಗಲ್ BHK ಇಲ್ಲಿ ನಿಮಗೆ 15,000 ವರೆಗೆ ಬರುತ್ತೆ. 2 BHK ನಿಮಗೆ ಆಲ್ಮೋಸ್ಟ್ 25,000 ವರೆಗೆ ನೀವು ಇಲ್ಲಿ ರೆಂಟ್ ಅನ್ನ ಪಡ್ಕೋಬಹುದು. BBMP ಲಿಮಿಟ್ಸ್ ಅಲ್ಲಿ ಬರ್ತಾ ಇರೋದ್ರಿಂದ ಸೊ ನಿಮಗೆ ಪವರ್ ತೊಂದರೆ ಪಡಬೇಕು, ನಮಗೆ ನಾಳೆ ದಿನ CC ಸಿಗುತ್ತೋ ಇಲ್ಲೋ, ಪ್ಲಾನ್ ಸ್ಯಾಂಕ್ಷನ್ ಆಗುತ್ತೋ ಇಲ್ಲೋ, ಅವೆಲ್ಲ ಟೆನ್ಷನ್ನೇ ಇಲ್ಲ. ಎಲ್ಲವೂ ಕೂಡ BBMP ಕಡೆಯಿಂದನೇ ಕಂಪ್ಲೀಟ್ ಆಗ್ಬಿಡುತ್ತೆ. ಎದುರುಗಡೆನೇ ದೊಡ್ಡದಾಗಿರೋಂಥ ಇಂಡಿವಿಜುವಲ್ ಮನೆ ಕೊಟ್ಕೊಂಡಿದ್ದಾರೆ. ಇಲ್ಲ ನಮಗೆ ಬಾಡಿಗೆ ಮನೆ ಒಂದು ಬಾಡಿಗೆ ಕೊಡಬೇಕು ಅಂತಂದ್ರೆ ಇಲ್ಲಿ ತೋರಿಸಿ, ಇಲ್ಲಿ ನೋಡಿ ಎಷ್ಟೊಂದು ಬಾಡಿಗೆ ಮನೆನೂ ಕೂಡ ಇಲ್ಲಿ ಕಟ್ಟಿದ್ದಾರೆ. ಸೊ ಒಂದು ಒಳ್ಳೆ ರೆಂಟಲ್ ಈಲ್ಡು ಕೂಡ ಇಲ್ಲಿ ಬರುತ್ತೆ. ಅಂಡ್ ಅಷ್ಟೇ ನಾವು ಕಮರ್ಷಿಯಲ್ ಕೊಡಬೇಕು ಅಂತಂದ್ರೆ ಆ ಕಡೆ ತೋರಿಸಿ, ಕೆಲವೊಂದು ಜನ ಕೆಳಗಡೆ ಎಲ್ಲ ಕಂಪ್ಲೀಟ್ ಕಮರ್ಷಿಯಲ್ ಮಾಡಿಬಿಟ್ಟು ಮೇಲ್ಗಡೆ ಮನೆ ಮಾಡಿದ್ರೆ ಪಕ್ಕದಲ್ಲಿ ಇದೆ ಅಲ್ಲ ಈ ಬಿಲ್ಡಿಂಗು, ಇವರು ಅಷ್ಟೇ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಆಡಿಯೋ ಜೊತೆ ಒಂದು ಹೊಸ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಒಂದು ಇಂಡಿವಿಜುವಲ್ ಸೈಟ್ ಅನ್ನ ಇವತ್ತು ನಾನು ನಿಮಗೆ ಸೇಲ್ ತಗೊಂಡ್ ಬಂದಿದ್ದೀನಿ. ಹಾಗಾದ್ರೆ ಇದು ಎಲ್ಲಿದೆ ಅಂತಂದ್ರೆ ಒಂದು ಒಳ್ಳೆ ಲ್ಯಾಂಡ್ ಮಾರ್ಕ್ ಕೊಡ್ಲಾ ವೀಕ್ಷಕರೇ, ಇದು ನಮ್ಮ ಬಿ ಅಲ್ಯೂಮಿನಿಯಂ ಇಂಟೀರಿಯರ್ ಗೊತ್ತು ತಾನೆ, ನಾನು ಯಾವಾಗಲೂ ಕೂಡ ಪ್ರಮೋಷನ್ ಮಾಡ್ತಾ ಇರ್ತೀನಿ. ಅಂದ್ರಳ್ಳಿ, ಹೌದು ವೀಕ್ಷಕರೇ, ಅಂದ್ರಳ್ಳಿ ಮೇನ್ ರೋಡ್, ಅದರ ಪಕ್ಕದಲ್ಲೇನೆ ನಿಮಗೆ ಹೇರೋಹಳ್ಳಿ ಅಂತ ಬರುತ್ತೆ. ಡಿ ಗ್ರೂಪ್ ಆರ್ಚ್ ಇದೆ, ಅಲ್ಲೇ ಇರುವಂತದ್ದು. ಬನ್ನಿ ನಾನು ನಿಮಗೆ ಕಂಪ್ಲೀಟ್ ತೋರಿಸ್ಬಿಡ್ತೀನಿ. ಅಂಡ್ ಇದು ಸೆಮಿ ಕಮರ್ಷಿಯಲ್ ಅಂತಲೂ ಕೂಡ ಹೇಳ್ಬೋದು. ನೀವು ಹಿಂಗೆ ಮೇನ್ ರೋಡ್ ಇದೆಲ್ಲ ನೋಡಿ, ಇಲ್ಲಿ ಎಷ್ಟೊಂದು ಇದಿದೆ. ಅಂಡ್ ಎಲ್ಲ ಕಡೆನೂ ಕೂಡ ನಿಮಗೆ ಅಂಗಡಿಗಳಿರ್ಬೋದು, ಪ್ರತಿಯೊಂದು ಕೂಡ ಇದೆ. ಅಂದ್ರೆ ಯಾರಾದ್ರೂ ಕೆಳಗಡೆ ನಾವು ಒಂದೆರಡು ಅಂಗಡಿಗಳನ್ನ ಮಾಡ್ಬಿಟ್ಟು ಮೇಲ್ಗಡೆ ನಾವು ಮನೆಗಳನ್ನು ಕಟ್ಕೊಂತೀವಿ, ಇಲ್ಲ ಅಂದ್ರೆ ರೆಂಟಲ್ ಪರ್ಪಸ್ ಮಾಡ್ತೀರಿ. ತೋರಿಸಿ ಸುತ್ತಮುತ್ತಲೆಲ್ಲ ತೋರಿಸಿ, ಎಲ್ಲ ಕಡೆನೂ ಕೂಡ ನಿಮಗೆ ಕಂಪ್ಲೀಟ್ ರೆಂಟಲ್ ಪರ್ಪಸ್ ಇರುವಂತಹ ಮನೆಗಳಿದೆ. ಅಂದ್ರೆ ರೆಂಟ್ ಕೂಡ ಇಲ್ಲಿ ತುಂಬಾ ಸೂಪರ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ರೆಂಟ್ ಮಾಡ್ತೀನಿ ಅಂದ್ರೆ ಸಿಂಗಲ್ BHK ಇಲ್ಲಿ ನಿಮಗೆ 15,000 ವರೆಗೆ ಬರುತ್ತೆ. 2 BHK ನಿಮಗೆ ಆಲ್ಮೋಸ್ಟ್ 25,000 ವರೆಗೆ ನೀವು ಇಲ್ಲಿ ರೆಂಟ್ ಅನ್ನ ಪಡ್ಕೋಬಹುದು. ಅಂಡ್ ಅಷ್ಟೇ ಅಲ್ಲದೆ ನೀವೇನಾದ್ರೂ ಕೆಳಗಡೆ ಏನಾದ್ರೂ ಅಂಗಡಿಗಳನ್ನೆಲ್ಲ ಮಾಡ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ಅಂಗಡಿನೂ ಕೂಡ ನಿಮಗೆ ಇಲ್ಲಿ 40,000 to 50,000 ವರೆಗೆ ಡೆಫಿನೆಟ್ಲಿ ನೀವು ಇಲ್ಲಿ ಬಾಡಿಗೆ ಕೊಡ್ಬೋದು ವೀಕ್ಷಕರೇ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ನೋಡಿ, ಅಂದ್ರಲ್ಲಿ ಹೇರೋಹಳ್ಳಿ ವಾಟರ್ ಟ್ಯಾಂಕ್ ಅಂತ ಏನಿದೆ, ಆ ವಾಟರ್ ಟ್ಯಾಂಕ್ ಬ್ಯಾಕ್ ಸೈಡೇ ಬರುವಂತದ್ದು ವೀಕ್ಷಕರೇ. ಸೊ ಇದು ಮೇನ್ ರೋಡ್ ಆಗಿರೋದ್ರಿಂದ ನೋಡಿ ಕಂಪ್ಲೀಟ್ ಗಾಡಿಗಳು ಯಾವಾಗಲೂ ಓಡಾಡ್ತಾ ಇರುತ್ತೆ, ಅಂಗಡಿಗಳಿದೆ. ಅಂಡ್ ಅಷ್ಟೇ ಅಲ್ಲದೆ ಇಲ್ಲಿ ಬನ್ನಿ, ಮುಂದೆ ಬನ್ನಿ, ಅಲ್ಲಿ ನೋಡಿ ಇಲ್ಲಿ. ಸೊ ಹಿಂದ್ಗಡೆನೂ ಅಷ್ಟೇ ನಿಮಗೆ ಎಲೆಕ್ಟ್ರಿಕಲ್ ವೇಸ್ಟ್ ಎನರ್ಜಿ ಸೇವಿಂಗ್ ಸೊಲ್ಯೂಷನ್ಸ್. ಸೊ ಅಲ್ಲೂ ಕೂಡ ನೀವು ಹಿಂದ್ಗಡೆ ನೋಡ್ತಾ ಇರೋದು ಬ್ಯಾಕ್ ಸೈಡ್, ಅಲ್ಲೂ ಕೂಡ ಆಲ್ಮೋಸ್ಟ್ ನೋಡಿ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ ವೀಕ್ಷಕರೇ. ಸೊ ತುಂಬಾನೇ ಪ್ರೈಮ್ ಲೊಕೇಶನ್ ಇರುವಂತ ಸೈಟ್ ಅಂತ ಹೇಳ್ಬೋದು. ಸೊ ಯಾರ್ಯಾರು ಮಾಗಡಿ ಮೇನ್ ರೋಡ್ ಸುತ್ತಮುತ್ತಲು ಏನಾದರೂ ಒಂದು ಒಳ್ಳೆ ಸೈಟ್ಸ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಈ ಸೈಟ್ ನಿಮಗೆ ಹೇಳಿ ಮಾಡಿಸಿರುವಂಥದ್ದು. ಯಾರಿಗೆ ಅಂದ್ರಲ್ಲಿ ಮೇನ್ ರೋಡ್ ಗೊತ್ತು, ಹೇರೋಹಳ್ಳಿ ಗೊತ್ತು, ಅಂಡ್ ಅಷ್ಟೇ ಅಲ್ಲದೆ ನೈಸ್ಗೆ ಕನೆಕ್ಟಿವಿಟಿ ನಿಮಗೆ ಬೇಕಂತಂದ್ರೆ ಇಲ್ಲಿಂದ 10 ಮಿನಿಟ್ಸ್ ಅಲ್ಲಿ, ಹೌದು ವೀಕ್ಷಕರೇ, ಮಾಗಡಿ ಏನು ಟೋಲ್ ಇದೆ, ಮೆಟ್ರೋ ಟೋಲ್, ಅದು ನಿಮಗೆ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತಾರೆ ವೀಕ್ಷಕರೇ. ಸೊ ಡಿ ಗ್ರೂಪ್ ಆರ್ಚ್ ಯಾರಿಗೆ ಗೊತ್ತು, ಹೇರೋಹಳ್ಳಿ ವಾಟರ್ ಟ್ಯಾಂಕ್ ಯಾರ್ಯಾರಿಗೆ ಗೊತ್ತೋ ಅವರೆಲ್ಲರಿಗೂ ಕೂಡ ಈ ಜಾಗ ಚಿರುಪರಿಚಿತ ಅಂತಾನೂ ಕೂಡ ಹೇಳ್ಬೋದು. ಸೊ ಮನೆಗೆ ಮನೆ ಬೇಕು, ಸ್ವಂತ ಮನೆ ಕಟ್ಕೋಬೇಕು, ಜೊತೆಲಿ ಸೆಮಿ ಕಮರ್ಷಿಯಲ್ ಕೂಡ ಆಗಿರ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ಜಾಗವನ್ನ ಚೂಸ್ ಮಾಡ್ಬೋದು. ನಾನು ನಿಂತ್ಕೊಂಡಿದ್ದೀನಲ್ವಾ, ಸೊ ಈ ಜಾಗ ಎಕ್ಸಾಕ್ಟ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇದು ನಿಮ್ಗೆ ಬರ್ತಾ ಇರೋದು 30-40, ಹೌದು ವೀಕ್ಷಕರೇ, 30-40 ಏಕಾತ BBMP ಲಿಮಿಟ್ಸ್. ಜೊತೆಲಿ ಇದು ನಿಮ್ಗೆ ಇರುವುದು ಸೌತ್ ಫೇಸಿಂಗ್, ಹೌದು ವೀಕ್ಷಕರೇ, ಇದು ಸೌತ್ ಫೇಸಿಂಗ್ ಇದೆ. ಬಟ್ ನೀವೇನಾದ್ರೂ ಮನೆ ಕಟ್ಕೊಂತೀರ ಅಂತಂದ್ರೆ ಬಾಗ್ಲನ್ನ ಚೇಂಜ್ ಮಾಡ್ಕೋಬಹುದು. ಈಸ್ಟ್ ಫೇಸಿಂಗ್ ಡೋರ್ ಇರ್ಬೋದು, ಇಲ್ಲ ಅಂತಂದ್ರೆ ವೆಸ್ಟ್ ಫೇಸಿಂಗ್ ಡೋರು, ಡೆಫಿನೆಟ್ಲಿ ನೀವು ಫೇಸಿಂಗ್ ಅನ್ನ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಸೊ ನೇರ ಮಾಲೀಕರಿಂದ ಮಾರಾಟ, ಯಾವುದೇ ರೀತಿಯ ಮಧ್ಯವರ್ತಿಗಳು ಯಾರು ಇಲ್ಲಿ ಇಲ್ಲ ವೀಕ್ಷಕರೇ. ಇನ್ನೊಂದೇನಂತಂದ್ರೆ ಪ್ರಾಪರ್ ಏಕಾತ ಇದೆ. ಸೊ ನಾಳೆನೆ ನಿಮ್ಮ ಹೆಸರಿಗೆ ಖಾತಾ ಟ್ರಾನ್ಸ್ಫರ್ ಕೂಡ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದೆ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ರೈಮ್ ಲೊಕೇಶನ್ ಅಂತ ಹೇಳ್ತೀನಿ. ಸೊ ಅಂದ್ರಳ್ಳಿ ಮೇನ್ ರೋಡ್ ಗೊತ್ತಲ್ವಾ, ಅಂದ್ರಳ್ಳಿ ಹೇರೋಹಳ್ಳಿ ಮೇನ್ ರೋಡ್ ಅಲ್ಲಿ ಇರುವಂತ ಒಂದು ಸೈಟ್ಸ್ ಅಂತಾನೂ ಕೂಡ ಇದನ್ನು ಹೇಳ್ಬೋದು. ಹಾಗಾದ್ರೆ ಫೈನಲ್ ಆಗಿ ಬರ್ತಂತ ಪ್ರೈಸ್ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ, ಇದರ ಪ್ರೈಸ್ ಬಂದ್ಬಿಟ್ಟು 15,000 rupees ಪರ್ ಸ್ಕ್ವೇರ್ ಫೀಟ್. ಹೌದು ವೀಕ್ಷಕರೇ, 15,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ರೇಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಓನರ್. ನೀವು ಹೇಳ್ಬೋದು 15,000 ಗುರು ಅಂತಂದ್ರೆ ರೇ, ಇಲ್ಲಿ 15,000 ಇಂದ 20,000 ಓಡ್ತಾ ಇದೆ ನೋಡ್ರಿ. ಇಲ್ಲಿ ಮೇನ್ ರೋಡ್ ಪಕ್ಕದಲ್ಲೇ ಇರುವಂತ ಒಂದು ಸೈಟ್ ಅಂತಾನೂ ಕೂಡ ಹೇಳ್ಬೋದು. BBMP ಲಿಮಿಟ್ಸ್ ಖಾತಾ ಇದೆ, ಖಾತಾ ಕೂಡ ಆಗೋಗಿದೆ ವೀಕ್ಷಕರೇ. ಪವರ್, ನೀರಿನ ವ್ಯವಸ್ಥೆ ಎಲ್ಲ ಇದೆ ಆಲ್ರೆಡಿ. ಅಂತಂದ್ರೆ BBMP ಲಿಮಿಟ್ಸ್ ಅಲ್ಲಿ ಬರ್ತಾ ಇರೋದ್ರಿಂದ ಸೊ ನಿಮಗೆ ಪವರ್ ತೊಂದರೆ ಪಡಬೇಕು, ನಮಗೆ ನಾಳೆ ದಿನ CC ಸಿಗುತ್ತೋ ಇಲ್ಲೋ, ಪ್ಲಾನ್ ಸ್ಯಾಂಕ್ಷನ್ ಆಗುತ್ತೋ ಇಲ್ಲೋ, ಅವೆಲ್ಲ ಟೆನ್ಷನ್ನೇ ಇಲ್ಲ. ಎಲ್ಲವೂ ಕೂಡ BBMP ಕಡೆಯಿಂದನೇ ಕಂಪ್ಲೀಟ್ ಆಗ್ಬಿಡುತ್ತೆ ವೀಕ್ಷಕರೇ. ಸೊ ನೀರಿನ ವ್ಯವಸ್ಥೆ ಕೂಡ ಇಲ್ಲೇ ಇದೆ. ಅಂಡ್ ಇನ್ನೊಂದು ಬೋರ್, ಪಕ್ಕದಲ್ಲೇ ಮನೆ ಕಟ್ತಾರೋರ್ಗೂ ಕೂಡ ಕೇಳಿದೆ ನಾನು, ಬೋರ್ ಎಲ್ಲ ವ್ಯವಸ್ಥೆ ಇದೆಯಾ? ಎಸ್, ಬೋರ್ ಇನ್ನೂ ಕೂಡ ಡೆಫಿನೆಟ್ಲಿ ಇಲ್ಲಿ ಹಾಕಿದ್ರೆ ಒಂದು ಒಳ್ಳೆ ನೀರು ಬರುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ. ಅಂಡ್ ಸುತ್ತಮುತ್ತ ನಾನು ಆಲ್ರೆಡಿ ಹೇಳ್ದಂಗೆ ವೀಕ್ಷಕರೇ, ಇಲ್ಲಿ 15,000 to 20,000 ವರೆಗೂ ಓಡ್ತಾ ಇದೆ. ಅಂಡ್ ಅಷ್ಟೇ ಅಲ್ಲದೆ 15,000 rupees ಪರ್ ಸ್ಕ್ವೇರ್ ಫೀಟ್ ಇದು ಕೂಡ ನೆಗೋಷಿಯಬಲ್. ಹೌದು ವೀಕ್ಷಕರೇ, ಇದರಲ್ಲೂ ಕೂಡ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಾನು ಕೇಳಿದೆ
ಬಟ್ ತುಂಬಾ ಜನ ಲೈಕ್ ನನಗೆ 13,000 ಬೇಕು, 12,000 ಬೇಕು ಆ ತರ ಕೇಳೋರಿಗೆಲ್ಲ ನಾನು ಈಗಲೇ ಹೇಳ್ಬಿಡ್ತೇನೆ, ಅವ್ರು ಡೆಫಿನೆಟ್ಲಿ ಓನರ್ ಒಪ್ಪೋದೇ ಇಲ್ಲ ವೀಕ್ಷಕರೇ. ಇದೇನಿದ್ರು ಕೂಡ ನಿಮಗೆ 15,000 ರುಪೀಸ್ ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು ಅಂತ ಹೇಳ್ತೀನಿ. ಅಂಡ್ ಸ್ನೇಹಿತರೆ, ಅಷ್ಟೇ ಅಲ್ಲದೆ ಮೆಟ್ರೋ ಕನೆಕ್ಟಿವಿಟಿ, ಬೆಂಗಳೂರಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಸಿಕ್ಕಿದ್ರೆ ಇನ್ನೇನು ಬೇಕು. ಹೌದು ನೋಡಿ, ಮಾಗಡಿ ರೋಡಲ್ಲಿ ಇನ್ ಫ್ಯೂಚರು ಡೆಫಿನೆಟ್ಲಿ ಮೆಟ್ರೋ ಕೂಡ ಕನೆಕ್ಟಿವಿಟಿ ಸಿಗ್ತಾ ಇದೆ. ಅಂದ್ರೆ ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಅಲ್ಲಿ ನೀವು ಮೆಟ್ರೋ ಕೂಡ ರೀಚ್ ಆಗ್ಬಿಡ್ಬೋದು. ಅಂದ್ರೆ ಕನೆಕ್ಟಿವಿಟಿ ಕ್ರೇಜಿ. ಬಸ್ ಬೇಕು ನಿಮಗೆ, ಹಾಗಾದ್ರೆ ಬಸ್ಸು ಕೂಡ ಅಷ್ಟೇ. ಅಂದ್ರಲ್ಲಿ ಮೇನ್ ರೋಡಲ್ಲಿ ವಾಕೇಬಿಲಿಟಿ ಡಿಸ್ಟೆನ್ಸ್ ಅಲ್ಲಿ ಬಸ್ ಇದೆ. ಇನ್ನೇನು ಫ್ಯೂಚರ್ ಅಲ್ಲಿ ನಿಮಗೆ ಮೆಟ್ರೋ ಕನೆಕ್ಟಿವಿಟಿ ಸಿಗ್ತಾ ಇದೆ. ಅಂಡ್ ಅಷ್ಟೇ ಅಲ್ಲದೆ ರೈಲ್ವೆ ಸ್ಟೇಷನ್ ಹತ್ರದಲ್ಲೇ ರೈಲ್ವೆ ಸ್ಟೇಷನ್ಗಳು ಕೂಡ ಇದೆ. ಯಶವಂತಪುರ ರೈಲ್ವೆ ಸ್ಟೇಷನ್, ಇಲ್ಲಿಂದ ಯಶವಂತಪುರಕ್ಕೆ ಹೋಗ್ಬೇಕಾ 15 to 20 ಮಿನಿಟ್ಸ್ ಅಲ್ಲಿ ನೀವು ಯಶವಂತಪುರ ರೀಚ್ ಆಗ್ಬಿಡ್ಬೋದು. ಅಂಡ್ ನಾನು 8ನೇ ಮೈಲಿಂದ, ಹೌದು ವೀಕ್ಷಕರೇ, 8ನೇ ಮೈಲಿಂದ ಎಕ್ಸಾಕ್ಟ್ ಆಗಿ 10 ನಿಮಿಷದಲ್ಲಿ ಇಲ್ಲಿ ರೀಚ್ ಆಗಿದ್ದೀನಿ. ಸೊ ತುಮಕೂರು ಮೇನ್ ರೋಡ್ ಇರ್ಬೋದು, ನಿಮಗೆ ಈ ಕಡೆ ಮಾಗಡಿ ಮೇನ್ ರೋಡ್ ಇರ್ಬೋದು, ಎರಡಕ್ಕೂ ಕೂಡ ಕನೆಕ್ಟಿವಿಟಿ ಸೂಪರ್ ಆಗಿದೆ ವೀಕ್ಷಕರೇ. ಅಂಡ್ ಕ್ಲಿಯರ್ ಟೈಟಲ್ ಇರುವಂತ ಜಾಗ ಅಂತಾನೂ ಕೂಡ ಹೇಳ್ಬೋದು. ಡೆಫಿನೆಟ್ಲಿ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಅಂಡ್ ಸ್ಕ್ರೀನ್ ಮೇಲೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಡೈರೆಕ್ಟ್ ಓನರ್ ನಂಬರ್ ಅನ್ನೇ ಕೊಟ್ಟಿರ್ತೀನಿ. ಆ ಮೂಲಕ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಅಂಡ್ ಯಾರಿಗೆ ಗೂಗಲ್ ಲೊಕೇಶನ್ ಬೇಕು, ಏನು ಗುರು ನೀವು ಗೂಗಲ್ ಲೊಕೇಶನ್ ಕೊಡಲ್ಲ, ಇಲ್ಲ, ಡೆಫಿನೆಟ್ಲಿ ಇಲ್ಲಿನ ಗೂಗಲ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ನಿಮಗೂ ಗೊತ್ತಾಗುತ್ತೆ ಸುತ್ತಮುತ್ತಲು ಏನೇನು ಡೆವಲಪ್ಮೆಂಟ್ ನಡೀತಾ ಇದೆ, ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಯಾವ್ದಾವ್ದಿದೆ ಸುತ್ತಮುತ್ತಲು ಅಂತಂದ್ರೆ ವೀಕ್ಷಕರೇ, ಇಲ್ಲಿ ಅತಿಶಯ ಹಾಸ್ಪಿಟಲ್ ಅಂಡ್ ಅಷ್ಟೇ ಅಲ್ಲದೆ ಸಹನಾ ಸ್ಕೂಲ್, ಹೌದು ವೀಕ್ಷಕರೇ, ಇದು ಹತ್ತಿರದಲ್ಲಿರುವಂಥದ್ದು, ತುಂಬಾ ದೊಡ್ಡದಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಅಂಡ್ ನಾನು ಆಲ್ರೆಡಿ ಹೇಳ್ದಂಗೆ 2 ಆಪ್ಷನ್ ಇದೆ ನಿಮಗೆ. ನಮ್ ಕಂಪ್ಲೀಟ್ ಇಂಡಿವಿಜುವಲ್ ಮನೆ ಬೇಕಾ, ಅಲ್ಲಿ ಮನೆ ತೋರಿಸಿ. ದೊಡ್ಡದಾಗಿರುವಂತಹ ಇಂಡಿವಿಜುವಲ್ ಮನೆನ ನೀವು ಇಲ್ಲಿ ಕಟ್ಕೋಬಹುದು. ಸೊ ನೋಡಿ, ಎದುರುಗಡೆನೆ ದೊಡ್ಡದಾಗಿರುವಂತಹ ಇಂಡಿವಿಜುವಲ್ ಮನೆ ಕಟ್ಕೊಂಡಿದ್ದಾರೆ. ಇಲ್ಲ ನಮಗೆ ಬಾಡಿಗೆ ಮನೆ, ಒಂದು ಬಾಡಿಗೆ ಕೊಡ್ಬೇಕು ಅಂತಂದ್ರೆ ಇಲ್ಲಿ ತೋರಿಸಿ. ಇಲ್ಲಿ ನೋಡಿ ಎಷ್ಟೊಂದು ಬಾಡಿಗೆ ಮನೆನೂ ಕೂಡ ಇಲ್ಲಿ ಕಟ್ಟಿದ್ದಾರೆ. ಸೊ ಒಂದು ಒಳ್ಳೆ ರೆಂಟಲ್ ಈಲ್ಡು ಕೂಡ ಇಲ್ಲಿ ಬರುತ್ತೆ. ಅಂಡ್ ಅಷ್ಟೇ ನಾವು ಕಮರ್ಷಿಯಲ್ ಕೊಡಬೇಕು ಅಂತಂದ್ರೆ ಆ ಕಡೆ ತೋರಿಸಿ. ಕೆಲವೊಂದು ಜನ ಕೆಳಗಡೆ ಎಲ್ಲ ಕಂಪ್ಲೀಟ್ ಕಮರ್ಷಿಯಲ್ ಮಾಡ್ಬಿಟ್ಟು ಮೇಲ್ಗಡೆ ಮನೆ ಮಾಡಿದ್ರೆ, ಪಕ್ಕದಲ್ಲಿ ಇದೆಲ್ಲ ಈ ಬಿಲ್ಡಿಂಗು, ಇವರು ಅಷ್ಟೇ ಕೆಳಗಡೆ ಕಮರ್ಷಿಯಲ್ ಮಾಡ್ಬಿಟ್ಟು ಮೇಲ್ಗಡೆ ಕೂಡ ನೀವು ಇಲ್ಲಿ ರೆಂಟಲ್ ಮಾಡ್ಕೊಂಡಿದ್ದಾರೆ. ಅಂಡ್ ಟಾಪ್ ಅಲ್ಲಿ ತಮ್ಮ ಓನ್ ಪರ್ಪಸ್ ಕೂಡ ಇಲ್ಲಿ ಮಾಡಿದ್ದಾರೆ ವೀಕ್ಷಕರೇ. ಸೊ ನಿಮಗೂ ಕೂಡ ಒಂದು ಸೆಮಿ ಕಮರ್ಷಿಯಲ್ ಆಗಿರುವಂತಹ ಸೈಟ್ಸ್ ಬೇಕು, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರಬೇಕು, ಏಕಾತ ಇರಬೇಕು ಅಂತಂದ್ರೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ಈ ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ವೀಕ್ಷಕರೇ. ನಮಸ್ಕಾರ.